ಕಾಗಿನಹರೆ ನೋಡಿ, ಸುತ್ತಲಿನ ಪರಿಸರವನ್ನು ವೀಕ್ಷಿಸಿ. ಅತ್ಯದ್ಭುತವಾದಂತಹ ಸ್ಥಳ. ಇದು ಟಿಪ್ಪುವಿನ ಕೋಟೆ. ಬೇಸಿಗೆ ಅರಮನೆ ಇದ್ದ ಹಾಗೆ ಇದೆ. ಅತ್ಯಂತ ಸುಂದರವಾಗಿದೆ. ಸರಿ, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಬಾಳಿಲೆ ಶಾಲೆಯಿಂದ ನೀವು ಒಂದು ದಿವಸದ ಬೈಕ್ ಟೂರನ್ನು ಮಾಡ್ತಾ ಇದ್ದೀರಿ. ಇದು ಎಷ್ಟನೇ ಟೂರಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ? ಈಗ ಬಾಳಿಲೆ ಶಾಲೆಯಿಂದ ನಾನು ಸುಮಾರು ಟೂರ್ಗಳು ಹೋಗ್ತಾ ಇದ್ದೀವಿ. ಇದೊಂದು ಅದ್ಭುತ, ಯಾಕಂದರೆ ಈ ವ್ಯೂ ಪಾಯಿಂಟ್ ಒಂದು ಅದ್ಭುತ. ನಾನು ಸುಮಾರು ರಾಣಿಪುರಂ, ಆಮೇಲೆ ಮಾಂದಲ್ಪಟ್ಟಿ, ಹೀಗೆ ಬೇರೆ ಬೇರೆ ತಾಣಗಳಿಗೆ ಹೋಗಿದ್ದೇವೆ. ಆದರೂ ನನಗೊಂದು ಇದೊಂದು ಬಹಳ ಖುಷಿ ಆಯಿತು. ಬೆಳಿಗ್ಗೆ ಒಂದು ನಾವು ಮೂಕನಮನೆ ಫಾಲ್ಸ್, ಬಹಳ ಒಂದು ರಮಣೀಯವಾದ ದೃಶ್ಯ, ಅದು ಬಹಳ ಚೆನ್ನಾಗಿತ್ತು. ಅದರ ಜೊತೆಗೆ ಇದೊಂದು ಸುತ್ತಮುತ್ತ ನೋಡಿದಷ್ಟು ಬೆಟ್ಟಗುಡ್ಡಗಳ ಸರಣಿ, ನೋಡಿದಷ್ಟು ಇನ್ನಷ್ಟು ಅನ್ನುವಂತಹ ಒಂದು ಭಾವನೆ ಮೂಡುತ್ತದೆ. ಬಹಳ ಖುಷಿ ಆಗ್ತದೆ. ಇಲ್ಲಿ ಸೆಕೆ ವಾತಾವರಣ ಇದೆ ಸರ್, ಅಲ್ಲ ಚಳಿಯ ವಾತಾವರಣ? ಮಧ್ಯಾಹ್ನ ಈಗ ನೋಡ್ತಾ ಇದ್ದೀರಿ, ಸುಮಾರು 2 ಗಂಟೆ ಸಮಯ. ಅಷ್ಟು ಒಂದು ತಂಪಾದ ವಾತಾವರಣ ಈಗಲೂ ಕಾಣ್ತಾ ಇದೆ, ಅನುಭವಿಸ್ತಾ ಇದ್ದೇವೆ ನಾವು. ಬಾಳಿಲೆ ಶಾಲೆಯಿಂದ ನೀವು ಒಂದು ದಿವಸದ ಬೈಕ್ ಪ್ರವಾಸವನ್ನು ಹೋಗ್ತಾ ಇದ್ದೀರಿ ಅಂತೇಳಿ ಕೇಳಲ್ಪಟ್ಟೆ. ಕಳೆದ ವರ್ಷ ನೀವು ಎಲ್ಲಿಗೆ ಹೋಗಿದ್ರಿ ಸರ್? ಕಳೆದ ವರ್ಷ ಒಂದು ದಿವಸದ ಪ್ರವಾಸ ಅಂತ ಅರಿಕೋಡಿ ಮತ್ತು ಧರ್ಮಸ್ಥಳ. ಹೌದು, ಅದರ ಜೊತೆಯಲ್ಲಿ ಕಳೆದ ಏಪ್ರಿಲ್ನಲ್ಲಿ ಕುಶಾಲನಗರ, ಆಮೇಲೆ ಮಡಿಕೇರಿ, ಇಂತಹ ಹಲವಾರು ಸಣ್ಣ ಸಣ್ಣ ಒಳ್ಳೆಯ ತಾಣಗಳಿಗೆ ಭೇಟಿ ನೀಡಿದ್ದೇವೆ. ಇದರಲ್ಲಿ ನಮ್ಮ ಸ್ನೇಹಿತ ಅರವಿಂದರು ಅವರ ಪಾಲು ಜಾಸ್ತಿ, ಯಾಕಂದರೆ ಅವರು ಎಲ್ಲ ಕಡೆ ಅವರು ಸ್ವಲ್ಪ ಅನುಭವಿ ಈ ಟೂರಿಸಮ್ ಮತ್ತು ಟ್ರಿಪ್ಗಳಲ್ಲಿ. ಅವರು ಮನಸ್ಸು ಮಾಡಿದ ಸಾಕು, ನಾವು ಹೊರಟು ಬಿಡೋದು, ಯಾಕಂದರೆ ಅಷ್ಟು ಒಂದು ಖುಷಿಯ ಅಂತ ವಾತಾವರಣ ಕೊಡ್ತಾರೆ. ತುಂಬ ಧನ್ಯವಾದಗಳು ಸರ್, ನಿರೀಕ್ಷೆ ಇಟ್ಟದ್ದಕ್ಕೆ. ಇನ್ನು ಮುಂದೆ ಕೂಡ ನಾವು ಇದೇ ರೀತಿಯಲ್ಲಿ ಪ್ರವಾಸಗಳನ್ನು ಹೋಗ್ತಾ ಇರುವ ದೀರ್ಘ ಪ್ರವಾಸ, ಶಾಲೆಯ ದೀರ್ಘ ಪ್ರವಾಸಗಳಿರ್ಬೋದು, ಅಥವಾ ಒಂದು ದಿವಸದ ಪ್ರವಾಸ ಇರ್ಬೋದು, ಅಥವಾ ಬೈಕಲ್ಲಿ ಒಂದು ದಿವಸದ ಟ್ರಕ್ಕಿಂಗ್ ಅಥವಾ ಪ್ರಯಾಣ ಇರ್ಬೋದು, ಅದಕ್ಕೆ ನಾವು ಹೋಗುವ ಅಂತೇಳಿ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.